ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ನಾಳೆ ಬೀದರ್ ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಬೀದರ್ ನಗರದಲ್ಲಿ ಆಯೋಜಿಸಿರುವ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಕೌಟ್ಸ್ ಭವನದ ನೂತನ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 3 ಬೀದರ್ನಲ್ಲಿ ಕೆಕೆಆರ್ಡಿಬಿ ಸಂಬಂಧಿಸಿದ ಕಾಮಗಾರಿಗಳ ವೀಕ್ಷಣೆ ಹಾಗೂ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ನಂತರ ಸಂಜೆ 6:30 ಬೀದರ್ನಿಂದ ಕಲಬುರಗಿಗೆ ತೆರಳಲಿದ್ದಾರೆ ಎಂದು ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬಟಗೇರ ಗ್ರಾಮದ ವ್ಯಾಪ್ತಿಯಲ್ಲಿ 21 ಕೋಟಿ ರೂಪಾಯಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಶಾಸಕ ಶರಣು ಸಲ್ಗಾರ್ ಹೇಳಿದರು. ತಾಲೂಕಿನ ಬಟಗೇರ ಗ್ರಾಮದಲ್ಲಿ ಬುಧವಾರ ಗ್ರಾಮದಿಂದ ಹತ್ತರ್ಗವರೆಗಿನ ರಾಜ್ಯ ಹೆದ್ದಾರಿ ಸುಧಾರಣಾ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನನ್ನ ಸ್ವಂತ ಊರು ಸಲ್ಗಾರ್ ಗ್ರಾಮದ ಸೀಮೆಯಲ್ಲಿ ಈ ಗ್ರಾಮವಿದ್ದು ಇದು ತವರು ಮನೆ ಎಂದೇ ಭಾವಿಸಿ ಇಲ್ಲಿನ ವಿಕಾಸ ಕಾರ್ಯಕ್ಕೆ ಆದ್ಯತೆ ನೀಡಿದ್ದೇನೆ. ಆರೋಗ್ಯ ಸಹಾಯಕಿಯರ ಕಟ್ಟಡ, ಅಂಗನವಾಡಿ ಕಟ್ಟಡ, ಹತ್ತರ್ಗ, ಚಿತ್ತಕೋಟ, ಗಿಲಗಿಲಿ ಮತ್ತು ಬಟೇರ್ ಗೇರವಾಡಿ ಮತ್ತು ಲಾಡವಂತವಾಡಿ, ಉಜಡಂ, ನಂದಗೂರು ಮತ್ತು ರಾಮತೀರ್ಥ ಸುತ್ತಮುತ್ತಲಿನ ಗ್ರಾಮಗಳ ರಸ್ತೆಗಳ ಸೇತುವೆ ಮತ್ತು ರಸ್ತೆ ಸುಧಾರಣಾ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದರು. ಇನ್ನು ಕೊಹಿನೂರು, ಬಟಗೇರ, ಅಲ್ಗೂಡ, ಮುಡ್ಬಿ ಗ್ರಾಮಗಳಲ್ಲಿ ರಸ್ತೆ ದ್ವಿಭಾಜಕ ನಿರ್ಮಿಸಲಾಗಿದೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಯೇ ನನ್ನ ಧ್ಯೇಯವಾಗಿದೆ ಅಂತ ಹೇಳಿದ್ರು. ಇಲ್ಲಿಂದ 4,75,00,000 ನೋಡಿದ್ವಿ. ಈ ಪೂಜೆಯಲ್ಲಿ ಮಾಡ್ಲತ್ತೀವಲ್ಲ, ಇಲ್ಲಿಂದ 4,75,00,000. ಆಮೇಲೆ ರಾಮತೀರ್ಥ ಊರ್ ಚಾಲು ಆದಪ್ಲೆ ಊರ್ ಮುಗಿತಾನ ನರೇಂದ್ರ ಪಾಟೀಲ್ ಕಣ್ಮುಚ್ಚಿ ನಡಿಬೇಕು. ಆ ರೀತಿ 3 ಕೋಟಿ ಸಿಸಿ ರೋಡ್ 7 ಮೀಟರ್ ವೈಡ್ ಅಂದ್ರೆ 21 ಫೀಟ್ 22 ಫೀಟ್ ಆಗ್ತದೆ. 22 ಫೀಟ್ ಮತ್ತು ಅದಾದ ಮೂಲಕ ಆ ಕಡೆ ಇದು ಎಷ್ಟು 3 ಕೋಟಿ. ಅದು ನಂತರ 4.5 ಕರೋಡ್ ಗದಲೆಗ ಕ್ರಾಸ್ ಟು ಎಕ್ಕಂಬ. ಚಂಗ್ಲ ಸಲ ಪಾಟೀಲ್ 15 ಕೋಟಿ 25 ಲಕ್ಷ ಟೋಟಲ್. ಅದು ರೋಡ್ ಎಕ್ಕಂಬ ರಾಮತೀರ್ಥದವ್ರಿಗೆ ಎಷ್ಟು ಉಪಯೋಗ ಆಗ್ತದೆ, ಬಟಗೇರದವ್ರಿಗೂ ಅಷ್ಟೇ ಕರೆಕ್ಟ್. ಊರು ಉಜೋಳ ಮ್ಯಾಗಿನ ಚಿಟ್ಟದಾರಿ ಕಲ್ಯಾಣಕ್ಕೆ ಹಿಂಗೆ ಬರ್ತಾರ್ರಿ ಆರಾಮ. ಔರಾದ್ನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಜಯಂತಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಔರಾದ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಸಂಭಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಗೌರವವನ್ನ ಸಮರ್ಪಿಸಿದರು. ಇದೇ ವೇಳೆ ಮರಾಠ ಭವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಚವ್ಹಾಣ್ ಅವರು ಸಮಾಜದ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ಕಟ್ಟಡ ನಿರ್ಮಿಸಬೇಕು ಅಂತ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದರು. ಇನ್ನು ಮರಾಠ ಸಮಾಜದ ದೀರ್ಘಕಾಲದ ಬೇಡಿಕೆಯಾಗಿದ್ದ ಭವನ ನಿರ್ಮಾಣಕ್ಕೆ ಶಾಸಕರು ತಮ್ಮ ಸ್ವಂತ ಜಮೀನಿನ 1 ಎಕರೆ ಭೂಮಿಯನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಪ್ರಮುಖರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಇದು ಎಷ್ಟು 45 ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಂದೇ ಮಾತರಂ 150ನೇ ವರ್ಷದ ನಿಮಿತ್ತ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ತಿರಂಗ ಯಾತ್ರೆಯು ಬಸವ ಕಲ್ಯಾಣ ಕೋಟೆಯಿಂದ ಶುರುವಾಗಿ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮಾರ್ಗವಾಗಿ ರಥ ಮೈದಾನದ ಬಿಕೆಡಿಬಿ ಸಭಾಭವನದ ಬಳಿ ಸಮಾರೋಪಗೊಂಡಿತು. ಯಾತ್ರೆಯುದ್ದಕ್ಕೂ 200 ಮೀಟರ್ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ವಿದ್ಯಾರ್ಥಿಗಳು ಜಯಘೋಷ ಹಾಕಿ ದೇಶ ಪ್ರೇಮವನ್ನ ಮೆರೆದರು. ಬಿಕೆಡಿಬಿ ಸಭಾಭವನದಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದಂತ ಅನ್ಶುಲ್ ವಾಲಿ ಅವರು ಮಾತನಾಡಿ, ಯುವ ಶಕ್ತಿ ಎಲ್ಲದಕ್ಕಿಂತ ದೊಡ್ಡದು. ಇಂದಿನ ಯುವ ಶಕ್ತಿಯ ಕೆಲಸ, ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಎತ್ತಿ ಹಿಡಿಯುವ ಕೆಲಸ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾಡುತ್ತಿದೆ. ನೀಟ್ ಪರೀಕ್ಷೆಯು ಅಕ್ರಮ ಹೊರಗೆ ತರುವುದು ಯುವಕರಿಂದಲೇ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಯುವ ಪಡೆ ಹಾಗೂ ಎಬಿವಿಪಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಲಿದೆ ಅಂತ ತಿಳಿಸಿದರು. ಆಕ್ಚುಲಿ ಕಷ್ಟ ಸಮಯ ತೋಡಕ್ಕೂ ಆಗಲ್ಲ, ತಗೊಂಡ್ರೆ ಬಯಸ್ಕೋಬೇಕಾಗುತ್ತೆಲ್ಲ ಹುಡುಗರಿಂದ, ಅದು ತೋಡಲ್ಲ. ಬೆಳಗ್ಗೆ ಪಾಪ 9 ಗಂಟೆಯಿಂದ ಶುರು ಆಗಿದೆ. ಬಟ್ ಎಬಿವಿಪಿ ಶಕ್ತಿ ಹೇಗಿದೆ ನೋಡಿ. ಇಷ್ಟು ದಿನ ಬಿಸಿಲು ಒಂದು ಒದ್ದಾಡ್ತಾ ಇರೋರು ಇವತ್ತು ಎಷ್ಟೋ 5 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗಿದೆ. ಅದು ಎಬಿವಿಪಿ ಶಕ್ತಿ ಅನ್ಸುತ್ತೆ, ಹುಡುಗರು ಯುವಕರ ಶಕ್ತಿ. ಮತ್ತೆ ಒಂದು ಹೆಮ್ಮೆಯ ವಿಷಯ ಏನಂದ್ರೆ, ಇಷ್ಟು ಜನ ನೀವು ಬಂದಿದ್ದೀರಾ, ಅದೇ ಆಶ್ಚರ್ಯಜನಕ. ಯಾಕಂದ್ರೆ ಬೀದರಲ್ಲೂ ಮಾಡಿದ್ದಾರೆ ಸುಮಾರು ಜನ ತಿರಂಗ ರ್ಯಾಲಿ ಆಗಲಿ, ವಂದೇ ಮಾತರಂಗೋಸ್ಕರ ಆಗಲಿ. ಯಾವತ್ತು ಒಂದು 200 ಹುಡುಗರು ದಾಟಿಲ್ಲ, ಸುಮಾರು 800 ದಾಟಿಲ್ಲ.
ಸುಮಾರು 800 ಹುಡುಗರು ದಾಟಿದ್ದಾರೆ. ಹೆಮ್ಮೆ ವಿಷಯ ನಮ್ಮ ಬಸವ ಕಲ್ಯಾಣ ಭಾಗಕ್ಕೆ ಬೀದರ್ಗೆ. ಮತ್ತೆ ಏನಿಲ್ಲ, ಒಂದು ಚಿಕ್ಕ ಮೆಸೇಜ್ ನಮ್ಮ ಕಡೆಯಿಂದ, ಇದು ಯಾತ್ರಾ ಬರೀ ಫ್ಲಾಗ್ಸ್ ಆಗ್ಲಿ ರ್ಯಾಲಿ ಅದ್ರ ಬಗ್ಗೆ ಇಲ್ಲ, ಒಂದು ಜನರ ತ್ಯಾಗ ಏನಾಗಿದೆ ಮತ್ತೆ ಎಷ್ಟೊಂದು ಜನದ ರೆಸ್ಪಾನ್ಸಿಬಿಲಿಟಿ ಏನೇನು ಜವಾಬ್ದಾರಿಗಳಿದೆ ಅದು ನೆನಪಿಸಂತೆ ABVP ಇದು ಮಾಡ್ತಾ ಇರೋದು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ನೀವೆಲ್ಲ ಯುವಕರು ಇದ್ದೀರಾ, ABVP ಇದೆ, ಇಷ್ಟೊಂದು ಸ್ಟೂಡೆಂಟ್ಸ್ ವಿಂಗ್ಗೆ ಅಂದಿದ್ದಕ್ಕೆ ಮಾತ್ರ ಎಷ್ಟೊಂದು ವಿಷಯಗಳು ಹೊರಗೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀಟಿನ ವಿಷಯ, ಇವತ್ತೊಂದು ಒಂದೇ ಒಂದು ವಿಷಯ ನೀಟಿನ ಬಂದಿದೆ. ಏನಕ್ಕಂದ್ರೆ ನೀವು ಯುವಕರು ಎಲ್ಲರೂ ಇದ್ದೀರಾ ಅಂತೆ. ಇದೊಂದು ಮಾತಂತ ಹೇಳಕ್ ಬಂದಿದ್ದೆ. ಅಷ್ಟು ಮಾತನ್ನು ಮುಗಿಸ್ಬಿಟ್ಟು ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಹಾವು ಸಾಗಿಸುತ್ತಿದ್ದ ವಾಹನದ ಮೇಲೆ ದಾಳಿಯನ್ನು ನಡೆಸಿ ಮೂವರನ್ನು ಬಂಧಿಸಿದ್ದಾರೆ. ಇನ್ನು ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ರೆಡ್ ಸ್ಯಾಂಡ್ ಬೋವಾ ಜೀವಂತ ಹಾವನ್ನು ವಶಕ್ಕೆ ಪಡೆಯಲಾಗಿದೆ. 5.34 kg ತೂಕದ ಸ್ಯಾಂಡ್ ಬೋವಾ ಜೀವಂತ ಹಾವನ್ನು ಸಾಗಿಸುತ್ತಿದ್ದ ವೇಳೆ ಭರ್ಜರಿಯಾಗಿ ಕಾರ್ಯಾಚರಣೆ ನಡೆದಿದೆ. ಇನ್ನು ಆಂಧ್ರ ಪ್ರದೇಶದ ನೋಂದಣಿ ಹೊಂದಿದಂತ ಬಿಳಿ ಬಣ್ಣದ ಕಾರ್ನಲ್ಲಿ ಅಕ್ರಮವಾಗಿ ಈ ಹಾವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಬೀದರ್ ನಗರದ ಹೊರವಲಯದಲ್ಲಿ ದಾಳಿಯನ್ನು ನಡೆಸಿ ಜಪ್ತಿ ಮಾಡಲಾಗಿದೆ. ಈ ಸಂಬಂಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿ ಪ್ರಕರಣ ದಾಖಲಾಗಿದ್ದು, ಬೀದರ್ DFO ಆಶೀಶ್ ರೆಡ್ಡಿ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದ್ದು ಆ ಹಾವನ್ನು ಜಪ್ತಿ ಮಾಡಲಾಗಿದೆ. ಬೀದರ್ ನಗರದ BV ಭೂಮರೆಡ್ಡಿ ಶಾಲಾ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೀದರ್ ಪ್ರಾರ್ಥನಾ ಹಬ್ಬ ಕಾರ್ಯಕ್ರಮ ಮೊದಲನೇ ದಿನ ಭಕ್ತಿಭಾವದಿಂದ ಸಂಪನ್ನವಾಯಿತು. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಹೀಂ ಖಾನ್ ಭಾಗವಹಿಸಿ ಸೌಹಾರ್ದತೆ, ಶಾಂತಿ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶ ಸಾರುವ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಬೇಕು ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ದೇಶ ವಿದೇಶಗಳಲ್ಲಿ ಯೇಸು ಕ್ರಿಸ್ತರ ಸಂದೇಶಗಳು ಸಾರುತ್ತಿರುವ ಪಂಜಾಬ್ನ ಅಪೊಸ್ತಲ್ ಅಂಕುರ್ ಯೂಸುಫ್ ನರೋಲಾ ಭಕ್ತರಿಗೆ ಆಶೀರ್ವಚನವನ್ನು ನೀಡಿ ಪ್ರಾರ್ಥನೆ ನಡೆಸಿದರು. ಇನ್ನು ಪ್ರಾರ್ಥನಾ ಹಬ್ಬದ ಅಂಗವಾಗಿ ಭಕ್ತರಿಗೆ ವಿಶೇಷ ಆಶೀರ್ವಾದ ಕಾರ್ಯಕ್ರಮ, ಆಧ್ಯಾತ್ಮಿಕ ಸಂದೇಶ ಹಾಗೂ ಸಮೂಹ ಪ್ರಾರ್ಥನೆಗಳು ನಡೆದವು. ಸಾವಿರಾರು ಭಕ್ತರು ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದರು. बहुत ही महान स्टेज पे इधर और कर्नाटक के लोगों के लिए एक सपना था कि इतने महान जो प्रभुदास जी यहाँ पे अंकुरदास जी जो आने वाले हैं चंद मिनटों में, तो मैं गवर्नमेंट ऑफ कर्नाटक का सरकार की तरफ से आपको और पूरी टीम को और उनके पिताजी भी आके यहाँ पे बहुत बहुत धन्यवाद बोलता हूँ। और ऐसा मौका बहुत कम मिलता है। लोग तो मैं समझता हूँ बड़े यहाँ पे कई फिल्म स्टार, कई उत्सव हुआ, लेकिन इतनी जनता, इतनी पब्लिक कभी जमा नहीं। को, महिला को, नौजवानों को, और आप जितने फंक्शंस में एक से बड़े फंक्शन में गए होंगे, वहां पे कुछ नहीं मिला, लेकिन यहाँ पे बराबर कुछ ना कुछ आपको जरूर मिलेगा। ಶಾಲಾ ವಾಹನ ಚಾಲಕರಿಗೆ ಸೂಕ್ತ ಚಾಲನಾ ಪರವಾನಗಿ, ಅನುಭವ ಮತ್ತು ಮಕ್ಕಳೊಂದಿಗೆ ಸ್ನೇಹಪರ ವರ್ತನೆ ಇರಬೇಕು ಅಂತ ಹುಮ್ನಾಬಾದ್ DYSP ಮಡೋಳಪ್ಪ PS ಅವರು ಸಲಹೆಯನ್ನು ನೀಡಿದ್ದಾರೆ. ಹುಮ್ನಾಬಾದ್ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಮಂಗಳವಾರ ಶಾಲಾ ಕಾಲೇಜು ವಾಹನಗಳನ್ನು ಪರಿಶೀಲನೆ ನಡೆಸಿದ DYSP ಮಡೋಳಪ್ಪ ಅವರು ಶಾಲಾ ವಾಹನಗಳು ಕಡ್ಡಾಯವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು, ಪ್ರತಿಯೊಂದು ಶಾಲಾ ಬಸ್ಗಳಲ್ಲಿ ಅಗತ್ಯ ದಾಖಲೆಗಳು, ವಾಹನದ ತಾಂತ್ರಿಕ ಸ್ಥಿತಿ, ನಿಯಮಿತ ಫಿಟ್ನೆಸ್ ಪ್ರಮಾಣ ಪತ್ರ, ವೇಗ ನಿಯಂತ್ರಕ ಸಾಧನ, ಅಗ್ನಿಶಾಮಕ ಉಪಕರಣಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತು ತುರ್ತು ನಿರ್ಗಮನ ವ್ಯವಸ್ಥೆ ಕಡ್ಡಾಯವಾಗಿರಬೇಕು. ಮಕ್ಕಳು ಏರುವಾಗ ಮತ್ತು ಇಳಿಯುವ ಸಂದರ್ಭದಲ್ಲಿ ಸಮಸ್ಯೆ ಆಗದಂತೆ ಶಾಲಾ ಬಸ್ಗಳಲ್ಲಿ ನಿರೀಕ್ಷಕರೊಬ್ಬರನ್ನ ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು. ಅತಿ ವೇಗ, ಮದ್ಯಪಾನ ಸೇವಿಸಿ ವಾಹನ ಚಾಲನೆಯನ್ನು ಮಾಡಬಾರದು. ಶಿಕ್ಷಣ ಸಂಸ್ಥೆಗಳ ಮಾಲೀಕರು ತಮ್ಮ ವಾಹನಗಳಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಲೋಪ ಕಂಡು ಬಂದಲ್ಲಿ ಸಂಬಂಧಪಟ್ಟ ಶಾಲಾ ಆಡಳಿತದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದರು.
ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದು ಕಳೆದ 9ನೇ ತಾರೀಕಿನಂದು ಸಾರ್ವಜನಿಕ ಸ್ಥಳವಾದ ಮಡಿವಾಳ ಮಾಚಿದೇವ ಸರ್ಕಲ್ ಬಳಿ 5 ಯುವಕರ ಮಧ್ಯೆ ಹೊಡೆದಾಟ ನಡೆದಿದ್ದು. ವಿಷಯ ತಿಳಿದಂತೆ ಎಚ್ಚೆತ್ತುಕೊಂಡಂತ ಬಸವ ಕಲ್ಯಾಣ ನಗರ ಪೊಲೀಸ್ ತಂಡವು ಘಟನೆ ನಡೆದ 24 ಗಂಟೆ ಒಳಗೆ 5 ಜನರ ಮೇಲೆ ಪ್ರಕರಣ ದಾಖಲಿಸಿ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನುಳಿದ 4 ಜನ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದು ನಗರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಶಾಂತಿ ಭಂಗ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಿಂದ ತಿಳಿಸಲಾಗಿದೆ. ಔರಾದ್ ಪಟ್ಟಣದ ತಹಶೀಲ್ ಕಚೇರಿ ಆವರಣದಲ್ಲಿ ಎಸ್ಐಆರ್ ಮತ್ತು ಇವಿಎಂ ರದ್ದತಿಗೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಗೋಪಾಲ್ ಸಿಂಗ್ ಠಾಕೂರ್ ನಡೆಸುತ್ತಿರುವ ಏಕಾಂಗಿ ಉಪವಾಸ ಸತ್ಯಾಗ್ರಹ ಇಂದು 12ನೇ ದಿನಕ್ಕೆ ಕಾಲಿಟ್ಟಿದೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಎಂಬುದು ಮತದಾರರ ಹಕ್ಕು ಕಸಿದುಕೊಳ್ಳುವ ತಂತ್ರವಾಗಿ ಪರಿಣಮಿಸಿದೆ. ಇದರ ಪರಿಣಾಮ ಲಕ್ಷಾಂತರ ಜನರು ತಮ್ಮ ಅಮೂಲ್ಯ ಮತದಾನ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಎಂದು ಗೋಪಾಲ್ ಸಿಂಗ್ ಠಾಕೂರ್ ಅವರು ಏಕಾಂಗಿಯಾಗಿ ಉಪವಾಸ ಸತ್ಯಾಗ್ರಹವನ್ನು ನಡೆಸುತ್ತಿದ್ದಾರೆ. ಈ ಉಪವಾಸ ಸತ್ಯಾಗ್ರಹ ಇಂದು 12ನೇ ದಿನಕ್ಕೆ ಕಾಲಿಟ್ಟಿದ್ದು ಮುಂದಿನ 20 ದಿನಗಳವರೆಗೆ ನಿರಂತರವಾಗಿ ಮುಂದುವರಿಯಲಿದೆ ಅಂತ ತಿಳಿಸಿದರು. ಗೋಪಾಲ್ ಸಿಂಗ್ ಅವರ ಈ ಹೋರಾಟಕ್ಕೆ ಬೀದರ್ ಜಿಲ್ಲಾ ಎಸ್ಐಆರ್ ವಿರೋಧಿ ಜನಾಂದೋಲನ ಸಮಿತಿಯ ಸದಸ್ಯರು ಬೆಂಬಲ ಸೂಚಿಸಿ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ಎಸ್ಐಆರ್ ವಿರೋಧಿ ಜನಾಂದೋಲನ ಸಮಿತಿಯ ಪ್ರಮುಖರಾದ ಅಬ್ದುಲ್ ಮನಾನ್ ಶೇಟ್, ಓಂ ಪ್ರಕಾಶ್ ರೊಟೆ, ನಿಜಾಮುದ್ದೀನ್, ಡಾಕ್ಟರ್ ಮಕ್ಸೂದ್ ಚಂದ್ ಸೇರಿದಂತೆ ಅನೇಕರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸಿದರು. ಅಯ್ಯಯ್ಯೋ 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 ಅನ್ಯಾಯ ಅನ್ಯಾಯ. लोकशाही बचाओ देश बचाओ, लोकशाही बचाओ देश बचाओ, लोकशाही बचाओ देश बचाओ, लोकशाही बचाओ देश बचाओ. ಇವಾಗಿದ್ದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.